ಓಕೆ ನಮಸ್ಕಾರ. ಇವತ್ತು ನಮ್ಮ MRM ಸ್ಕೂಲ್ ಒಳಗೆ ಹೊಸದಾಗಿ ಜಾಯಿನ್ ಆಗಿರುವ ಮಕ್ಕಳಿಗೆಲ್ಲರಿಗೂ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ. ಸನಾತನ ಧರ್ಮವಾಗಿ ಮಂತ್ರೋಚ್ಚಾರಣದಿಂದ ಎಲ್ಲ ತಂದೆ ತಾಯಿ ಮಕ್ಕಳು ಪೂಜೆ ಮಾಡಿ ಸರಸ್ವತಿ ದೇವಿಗೆ ಅನಂತರ ಅವ್ರ ಮಕ್ಕಳಿಗೆಲ್ಲರಿಗೂ ಅಕ್ಷರಾಭ್ಯಾಸವನ್ನು ಮಾಡಿಸಿ ತಂದೆ ತಾಯಿಯಿಂದ ಮಕ್ಕಳ ಆಶೀರ್ವಾದವನ್ನು ಪಡೆದಿದ್ದರು. ಅದೇ ರೀತಿ ಮಕ್ಕಳು ಪಾಲಕರೆಲ್ಲರೂ ಖುಷಿಪಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ಇವತ್ತು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ನಮ್ಮ ಆಹ್ವಾನವನ್ನು ಮನ್ನಿಸಿ ಎಲ್ಲರೂ ಬಂದಿದ್ದಕ್ಕೆ ಪಾಲಕರೆಲ್ಲರಿಗೂ ಧನ್ಯವಾದಗಳು. ದಾಸಶ್ರೇಷ್ಠ ಕನಕದಾಸರಿಂದ ಮಂಡಳಿ ಶಾಸಕರಿಂದ ಇವತ್ತು ನಮ್ಮ ಮಗಳನ್ನು MRM ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸಿದ್ವಿ. ಒಳ್ಳೆಯ ಸ್ಕೂಲ್ ಇದೆ ಹಾವೇರಿಯಲ್ಲಿ. ರಾವ್ ಸರ್ ಒಳ್ಳೆಯ ಎಜುಕೇಷನ್ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ನರ್ಸರಿ ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ ಉದ್ದೇಶದಿಂದ ನಾವು ನಮ್ಮ ಮಗಳನ್ನು ಅಡ್ಮಿಷನ್ ಮಾಡಿಸಿದ್ವಿ. ಇವತ್ತು ಅಕ್ಷರಾಭ್ಯಾಸ ಎಂಬುದನ್ನು ಮಾಡಿಸಿದ್ರು. ನಮಗೆ ಯಾವುದೇ ಸ್ಕೂಲಲ್ಲಿ ಮಾಡಿಸಿರುವುದಿಲ್ಲ. ಆದರೆ ಈ ಪೂಜೆಯನ್ನು ನಾವು ಮಾಡಿಸ್ಬೇಕಂದ್ರೆ ಅಂದ್ರೆ ಶೃಂಗೇರಿ ಶಾರದಾಂಬೆ ಹತ್ರ ಹೋಗಿ ಪೂಜೆ ಮಾಡಿಸ್ಬೇಕತ್ತು. ಆದ ಕಾರಣ ಸರ್ ಆ ವ್ಯವಸ್ಥೆಯನ್ನು ಇಲ್ಲೇ ಮಾಡಿದ್ದಕ್ಕೆ ಅವ್ರಿಗೆ ಆಟ್ಲಿ ಶುಭಾಶಯ ಕೋರ್ತೀನಿ. ಮತ್ತು ಒಳ್ಳೆಯ ಶಿಕ್ಷಣ ಕೊಡಬೇಕನ್ನೋದು ರಾವ್ ಸರ್ ಉದ್ದೇಶ ಆಗೋದ್ರಿಂದ ನಾವು ಇಲ್ಲಿ ಅಡ್ಮಿಷನ್ ಮಾಡಿಸಿರ್ತೇವೆ. ನಿಮ್ಮ ಹೆಸರು? ನಾಗರಾಜ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿನಿ. ಮತ್ತೀಗ ಗಣಪತಿಯನ್ನ ಸರಸ್ವತಿಯನ್ನ ಮನಸ್ಸುಗಳನ್ನು ನೆನೆಸಿಕೊಂಡು ಪ್ರಾರ್ಥನೆ ಮಾಡಿಕೊಡ್ರಿ. ಹೇಳ್ಕೊಂಡ್ರಿ ಎಲ್ಲರೂ? ಹೇಳ್ರಿ. ಯಥಾಶಕ್ತಿ, ಮತ್ತೊಂದ್ಸಲ ಹೇಳ್ರಿ. ಯಥಾಶಕ್ತಿ ಯಥಾ ಸಾಧ್ಯ ದ್ರವ್ಯಾಣಿ ಅಕ್ಷರಾಭ್ಯಾಸ ಸರಸ್ವತಿ ಪೂಜನಂ ಕರಿಷ್ಯೆ. ಅದನ್ನು ಮತ್ತೊಂದು ಕೈಯೊಳಗೆ ತೊಗೊಳ್ರಿ. ಅಕ್ಷತೆ ಹಿಡ್ಕೊಂಡಿಲ್ಲ, ಬಲಗೈ ಒಳಗೆ ತೊಗೊಳ್ರಿ. ಬಲಗೈ ತೊಗೊಂಡಿದ್ದು ಆ ತಟ್ಟೆ ಒಳಗೆ ಹಾಕೊಂಡ್ರಿ. ಮುಂಗಡೆ ಅಲ್ಲಿ ತಟ್ಟೆ ಒಳಗೆ ಹಾಕೋದು ಮುಂಗಡೆ ಹಾಕೊಂಡ್ರಲ್ಲ. ಈಗ ಮಗುವನ್ನ ತೊಡೆ ಮೇಲೆ ಕೂಡಿಸ್ಬಿಡ್ರಿ. ತಂದೆ ಬಲಗಡೆ ತೊಡೆ ಮೇಲೆ ಕೂಡಿಸ್ಕೊಡ್ರಿ. ನಿಮ್ಮ ಬಲಗಡೆ ಕೂಡಿಸ್ಕೊಡ್ರಿ. ಬಲಗಡೆ ಕೂಡಿಸ್ಕೊಡ್ರಿ. ತಾಯಿ ಏನು ಮಾಡ್ಬೇಕಂದ್ರೆ ತಂದೆ ಬಲಗೈಯನ್ನು ಹಿಡಿಬೇಕು.
ಬಲಗೈಯನ್ನು ಸ್ವಲ್ಪ ಮುಟ್ರಿ, ಅಲ್ಲಿ ನನ್ನ ಪೂರ್ತಿ ಜಗತ್ತಿನ ಮುಟ್ರಿ. ತಟ್ಟೆ ನೀವು ಮುಂದೆ ತಗೊಳ್ರಿ. ಈಗ ನಿಮ್ಮ ಹತ್ರ ಮಗುವಿನ ಕೈಲಿ ಅಥವಾ ನಿಮ್ಮ ಕೈಲಿ ಯಾರಾದರೂ ಉಂಗುರ ಏನಾದ್ರು ಇದ್ರೆ ತಕ್ಕೊಡ್ರಿ. ಆ ಉಂಗುರಲ್ಲೇ ಬರೆಸ್ಬೇಕು ಮಗುವಿನ ಕಡೆ, ಇಲ್ಲ ಅಂತಂದ್ರೆ ಹಾಗೆ ಬರೆಸಿ. ಎಲ್ಲರೂ ಇಟ್ಕೊಂಡಿರಲ್ಲ? ಈಗ ನೀವು ಹೇಳಬೇಕು, ಮಗುವಿನ ಕಡೆ ಸಾಧ್ಯ ಆದ್ರೆ ಹೇಳಿಸ್ರಿ. ಓಂ ಅಂತ ಜೋರಾಗಿ ಹೇಳಿಸಿ. ಫಸ್ಟ್ ಓಂ ಅಂತ ಬರೆಸ್ರಿ ಅಕ್ಕಿ ಒಳಗಡೆ. ಓಂ ಅದ್ರೊಳಗೆ ಬರೆಸ್ರಿ. ಓಂ ಅಂತ ಬರೆಸ್ರಿ ಮಗುವಿನ ಕಡೆ. ಮತ್ತೆ ಅಕ್ಕಿಯನ್ನು ಸಮ ಮಾಡಿಕೊಡ್ರಿ. ಇನ್ನೊಂದ್ಸಲ ಓಂ ಅಂತ ಬರೆಸ್ರಿ. ಮತ್ತೆ ಹೇಳ್ತಾ ಬರೆಸ್ರಿ ಓಂ. ಮತ್ತೊಂದ್ಸಲ ಬರೆಸ್ರಿ. ಮತ್ತೆ ಅಕ್ಕಿ ಸಮ ಮಾಡಿಕೊಡ್ರಿ. ಮತ್ತೆ ಓಂ ಅಂತ ಬರೆಸ್ರಿ. ಓಂ. ಈಗ ಮತ್ತೆ ಅಕ್ಕಿ ಸಮ ಮಾಡಿಕೊಡ್ರಿ. ಈಗ ನಾ ಏನು ಹೇಳ್ತೀನಲ್ಲ ಅದು ಒಂದೊಂದು ಶ್ಲೋಕವನ್ನು ಹೇಳಿ ಮಂತ್ರ ಹೇಳಿ ಅದನ್ನ ಬರೆಸ್ತಾ ಹೋಗಿ. ಓಂ ಅಂತ ಬರೆಸ್ರಿ ಅಥವಾ ಅನ್ನೋದು ಒತ್ತಿದ್ದಿದ್ರೆ ಸಾಕು. 2-3 ಸಲ. ಓಂ ಗಂ ಗಣಪತಯೇ ನಮಃ. ಮತ್ತೆ ಸರಿ ಮಾಡ್ರಿ. ಓಂ ಗಂ ಗಣಪತಯೇ ನಮಃ. ಮತ್ತೊಂದ್ಸಲ ಸರಿ ಮಾಡ್ರಿ. ಓಂ ಗಂ ಗಣಪತಯೇ ನಮಃ. ಮತ್ತೆ ಸರಿ ಮಾಡ್ರಿ. ಓಂ ಸರಸ್ವತ್ಯೈ ನಮಃ. ಮತ್ತೆ ಸರಿ ಮಾಡ್ರಿ. ಓಂ ಮಹಾದೇವ್ಯೈ ನಮಃ. ಮತ್ತೆ ಸರಿ ಮಾಡ್ರಿ. ಓಂ ನಮೋ ನಾರಾಯಣಾಯ. ಮತ್ತೆ ಸರಿ ಮಾಡ್ರಿ. ಓಂ ನಮಃ ಶಿವಾಯ. ಸರಿ ಮಾಡ್ರಿ. ತಟ್ಟೆ ಕೆಳಗಿಡ್ರಿ. ತಟ್ಟೆ ಕೆಳಗಿಡ್ರಿ. ಕೆಳಗಿಡ್ರಿ. ಈಗ ತಂದೆ ತಾಯಿ ಇಬ್ರು ಮಗುವಿನ ತಲೆ ಮೇಲೆ ನಿಮ್ಮ ಬಲಗೈ ಇಟ್ಟು ಶುಭ ಮಸ್ತು ಅಂತ ಹೇಳಿ ಆಶೀರ್ವಾದ ಮಾಡಬೇಕು. ಶುಭ ಮಸ್ತು ಅಂತ ಹೇಳ್ರಿ. ಆ ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದು ಒಳ್ಳೇದಾಗಲಿ, ಜೀವನ ಪೂರ್ತಿ ಒಳ್ಳೆ ವಿದ್ಯೆ ಬರಬೇಕು ಮಗುವಿಗೆ ಅಂತ ಹೇಳಿ ಶುಭ ಮಸ್ತು ಅಂತ ಹೇಳಿ ಆಶೀರ್ವಾದ ಮಾಡಿ. ಈಗ ಸ್ಲೇಟ್ ತಗೊಂಡು ಮತ್ತು ಆ ಅನ್ನು ಬರೆಸ್ಬೇಕು ಮಗುವಿಗೆ. ಶ್ರೀ ಗಣೇಶಾಯ ನಮಃ. ಶಾರದಾ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊತಾ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಏರ್ಪಡಿಸಲಾಗಿದೆ. ನಾವು ಶಾರದಾಂಬೆ ಆಶೀರ್ವಾದ ಪಡೆಯೋಕ್ಕೆ ಶೃಂಗೇರಿಗೆ ಹೋಗಬೇಕಾಗಿತ್ತು. ಆದರೆ ಈ ಕಾರ್ಯಕ್ರಮ ನೋಡಿದಾಗ ಏನು ಅನಿಸ್ತತಿ, ಈ ಶಾಲೆ ಮೇಲೆ ಶಾರದಾಂಬೆ ಆಶೀರ್ವಾದಕ್ಕಾಗಿ ಶಾರದಾಂಬೆನೇ ಇಲ್ಲಿ ಬಂದು ಎಲ್ಲ ಮಕ್ಕಳಿಗೂ ಆಶೀರ್ವಾದ ಮಾಡಿ ಹೋಗೋಕ್ಕಾಗಿ ಈ ಕಾರ್ಯಕ್ರಮ ಒಂದು ಇಲ್ಲಿ ಆಯೋಜನೆ ಮಾಡೋಕ್ಕೆ ಒಂದು ಜ್ಞಾನ ಕೊಟ್ಟಂಗೆ ಭಾಸವಾಯಿತು. ಎಲ್ಲ ಮಕ್ಕಳು ಅಕ್ಷರಾಭ್ಯಾಸ ಪ್ರಾರಂಭ ಮಾಡಿ ಶಾರದಾಂಬೆ ನೆನೆಸ್ಕೊಳ್ತಾ ಅಕ್ಷರಾಭ್ಯಾಸ ಮಾಡಿ ಸ್ಕೂಲಿಗೆ ಬಂದರೆ ಒಳ್ಳೆಯ ಉತ್ತಮ ವಿದ್ಯೆ ಮತ್ತು ಜ್ಞಾನ ಸಂಪಾದನೆ ಮಾಡಿ ಈ ಒಂದು ಶಾಲೆಗೆ ಒಳ್ಳೆಯ ಹೆಸರು ತರೋಕ್ಕೋಸ್ಕರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಶಾಲೆ ಇನ್ನೂ ಸ್ವಲ್ಪ ಬರ್ಸಿ. ದಿನ ನಮ್ಮ MRM ಶಾಲೆಯಲ್ಲಿ ನರ್ಸರಿಯಿಂದ 10ನೇ ತರಗತಿಯವರೆಗೂ ಶಾಲೆ ನಡೀತಾ ಇತ್ತು. ಇದು ಶುರುವಾಗಿ 6ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಪ್ರತಿ ವರ್ಷದಂತೆ ಹೊಸದಾಗಿ ಜಾಯಿನ್ ಆಗ್ತಕ್ಕಂತಂದರೆ ದಾಖಲಾಗ್ತಕ್ಕಂಥ LKG UKG ನರ್ಸರಿ ಮಕ್ಕಳಿಗೆ ನಾವು ಅಕ್ಷರಾಭ್ಯಾಸ ಅಂದರೆ ಒಂದು ಸಾಂಪ್ರದಾಯಿಕ ಬದ್ಧತೆಯಿಂದ ಮಗುವಿಗೆ ಮೊದಲನೆಯದಾಗಿ ಶಿಕ್ಷಣ ಪ್ರಾಧಾನ್ಯತೆ ಕೊಡ್ತೀವಿ. ಅದರಲ್ಲಿ ಅಕ್ಷರಾಭ್ಯಾಸ ಅಂದರೆ ಅಕ್ಷರಗಳನ್ನು
ವಿಧಿವತ್ತಾಗಿ ಆಮೇಲೆ ಏನು ಅಂತ ಹೇಳಿದ್ರೆ ಶಾಸ್ತ್ರೋಕ್ತವಾಗಿ ಮಾಡಿಸೋದ್ರ ಮೂಲಕ ನಾವು ಪ್ರಾರಂಭ ಮಾಡ್ತೀವಿ. ಅಂದರೆ ತಂದೆ ತಾಯಿಗಳನ್ನು ಕರೆಸ್ಬಿಟ್ಟು ಆ ಬಾಲಕರ ಕಡೆಯಿಂದನೇ ಅಕ್ಷರಾಭ್ಯಾಸವನ್ನು ಮಾಡಿಸಿ ಆ ತಂದೆ ತಾಯಿ ಅಂದರೆ ತಾಯಿಯೇ ಮೊದಲ ಗುರು ಅಂತ ಹೇಳಿ ಅನ್ನೋದ್ರ ಮೂಲಕ ಆ ತಂದೆ ತಾಯಿಯ ಆಶೀರ್ವಾದವನ್ನು ಮಗುವಿಗೆ ಕೊಟ್ಟು ಮೊದಲನೇದಿಂದನೇ ಅಕ್ಷರಾಭ್ಯಾಸ ಸ್ಟಾರ್ಟ್ ಮಾಡಿ ಆ ಮಕ್ಕಳನ್ನು ನಾವು ಸ್ವಾಗತವನ್ನು ಮಾಡ್ಕೋತೀವಿ. ಇದು ನಮ್ಮ MRM ಸಂಸ್ಥೆಯ ಪ್ರತಿ ವರ್ಷದಂತೆ ನಡೀತಾ ಇರತಕ್ಕಂತಹ ಕಾರ್ಯಕ್ರಮ. ಇದೇ ರೀತಿ ಎಲ್ಲ ಪಾಲಕರ ಸಹಕಾರ ಕೂಡ ಇರಲಿ. ಮುಂದೆ ಇನ್ನೂ ಉನ್ನತ ಶಿಕ್ಷಣವನ್ನು ಕೊಡಬೇಕು ಅಂತ ನಮ್ಮ ಉದ್ದೇಶ ಕೂಡ ಇದೆ. ಇದೇ ರೀತಿ ಒಳ್ಳೆ ಉತ್ತುಂಗಕ್ಕೆ ಬೆಳೀಲಿ ಅಂತ ಹೇಳ್ತಾ ಎಲ್ಲ ಪಾಲಕರು ಇವತ್ತು ಬಂದಿದ್ರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ. ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣಪತಿಯನ್ನು ಸರಸ್ವತಿಯನ್ನು ಮನಸ್ಸೊಳಗೆ ನೆನಪು ಮಾಡ್ಕೊಳ್ರಿ, ನೆನೆಸ್ಕೊಂಡು ಕೈ ಮುಗಿರಿ. ಈಗ ನಾವು ಮಾಡ್ತಾ ಇರುವಂಥ ಮಕ್ಕಳ ಅಕ್ಷರಾಭ್ಯಾಸ ಒಳ್ಳೆಯದಾಗಲಿ ಅಂತ ಹೇಳಿ ನೆನೆಸ್ಕೊಂಡು ಕೈ ಮುಗಿರಿ. ಕೈ ಬಿಡ್ರಿ. ನಿಮ್ಮ ತಾಟೊಳಗೆ ಒಂದು 2-3 ಅಕ್ಷತೆ ಕಾಳನ್ನು ತಗೊಳ್ರಿ. ಬಲಗೈಯಿಂದ ತಗೊಂಡು ಎಡಗೈ ಒಳಗೆ ಹಾಕೊಡ್ರಿ. ಅದು ನಿಮ್ಮ ಹೆಸರು ಹೇಳ್ಕೊಡ್ರಿ, ನಿಮ್ಮ ಪತ್ನಿ ಹೆಸರು ಹೇಳ್ಕೊಡ್ರಿ, ಮಗು ಹೆಸರು ಹೇಳ್ಕೊಡ್ರಿ. ಹೇಳ್ರಿ ಈಗ ಯಥಾಶಕ್ತಿ ಯಥಾಸಾಧ್ಯ ದ್ರವ್ಯೇಣ ಅಕ್ಷರಾಭ್ಯಾಸ ಸರಸ್ವತಿ ಪೂಜನಂ ಕರಿಷ್ಯೆ. ಅದನ್ನ ಮತ್ತೆ ಅಕ್ಷತೆ ಬೇಕ್ ಮಾಡ್ಕೋ, ಗಟ್ಟಿಗಳೆಲ್ಲ ಸಮ ಮಾಡ್ಕೋದು. ಓಂ ಅಂತ ಹೇಳ್ತಾ ಬರ್ಸ್ಬೇಕು. ಓಂ ಮತ್ತೆ ಸಮ ಮಾಡ್ಕೊಡ್ರಿ. ಮತ್ತೊಂದ್ಸಲ ಹೇಳ್ರಿ ಓಂ. ಮತ್ತೊಂದ್ಸಲ. ಈ MRM ಸ್ಕೂಲ್ ಬಗ್ಗೆ ಏನು ಹೇಳ್ಬೇಕಂದ್ರೆ ನಮಗೆ ರಾವ್ ಸರ್ ಒಂದು ಒಳ್ಳೆಯ ರೀತಿಯಿಂದ ಎಜುಕೇಷನ್ ಕೊಡಬೇಕು. ಇವತ್ತು MRM ಸ್ಕೂಲ್ ಕೆಲವೇ ವರ್ಷಗಳಿಂದ ಸ್ಟಾರ್ಟ್ ಆತಂದ್ರೂ ಒಂದು ಈ ತಾಲೂಕು ಮಟ್ಟದಾಗತ್ತ ಜಿಲ್ಲಾ ಮಟ್ಟದಾಗತ್ತ ಒಳ್ಳೆ ಹೆಸರು ಮಾಡೈತಿ. ನಾವು ಬರ್ಬೇಕಾಗಿ ಅಡ್ಮಿಷನ್ ಮಾಡಿಸ್ಬೇಕು ಕಾರಣ ಅಂದರೆ ರಾವ್ ಸರ್ ಆಧಾರ ಮ್ಯಾನೇಜ್ಮೆಂಟ್ ಐತೆ ಅಂತ ನಾವು ಇಲ್ಲಿ ಅಡ್ಮಿಷನ್ ಮಾಡಿಸಿದ್ವಿ. ಈ ಸ್ಕೂಲ್ ಬಗ್ಗೆ ಭಾಳ ಅಭಿಮಾನ ಐತೆ ನಮಗೆ, ಭಾಳ ಒಂದು ಖುಷಿ ಇದೆ. ಇವತ್ತು ಇದು ಅಕ್ಷರಾಭ್ಯಾಸ ಮಾಡಿಸಿದ್ರು. ಯಾವ ಸ್ಕೂಲಲ್ಲಿ ಈ ಥರ ನಾವು ಪದ್ಧತಿ ನೋಡಿರಲಿಲ್ಲ. ಈಗ ನಾವು ಯಾವುದೇ ಒಂದು ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ ಶೃಂಗೇರಿಗೆ ಹೋಗ್ಬೇಕಾಗಿತ್ತು. ಆ ಅವಕಾಶವನ್ನು ನಮ್ಮ ರಾವ್ ಸರ್ ಇಲ್ಲೇ ನೆರವೇರಿಸ್ಕೊಟ್ರ. ಈ ಸ್ಕೂಲ್ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಭಾಳ ಸಂತೋಷ ಐತಿ. ನಮಗೆ ಫೀಸ್ ಒಳಗೂ ಭಾಳ ಅನುಕೂಲ ಮಾಡಿದರು. ಬೇರೆ ಸ್ಕೂಲ್ ಕಂಪೇರ್ ಮಾಡಿದಂದರೆ 35,000 40,000 ಫೀಸ್ ಇತ್ತು ಒಂದು ಇದು ನರ್ಸರಿ ಅಲ್ಲಿ ಬೇರೆ ಸ್ಕೂಲಲ್ಲಿ. ನಮಗೆ ಒಂದು ಎಜುಕೇಷನ್ನು ಒಳ್ಳೆ ಚೆನ್ನಾಗಿದೆ, ಬಟ್ ಫೀಸಲ್ಲಿ ನಮಗೆ ಭಾಳ ಅನುಕೂಲ ಮಾಡಿಕೊಟ್ರು. ನಮಗೆ ಅದು ಭಾಳ ಖುಷಿಯಾಗಿತ್ತು. ಭಾಳ ಎಷ್ಟೋ ಜನ ಮಕ್ಕಳು ನಾವು ಅಡ್ಮಿಷನ್ ಮಾಡ್ಸೋಕೆ ಅನುಕೂಲ ಮಾಡಿಕೊಡ್ತೇವೆ. ಮಾಡ್ಕೊಡ್ರಿ. ಮತ್ತೊಂದ್ಸಲ ಬರೆಸ್ರಿ. ಓಂ ಗಂ ಗಣಪತಿಯೇ ನಮಃ ಅಂತೇಳಿ ಮತ್ತೊಂದ್ಸಲ ಓಂ ಅಂತ ಬರೆಸ್ಬೇಕು. ಹೇಳ್ರಿ ಓಂ ಗಂ ಗಣಪತಯೇ ನಮಃ ನಮಃ. ಮತ್ತೊಂದ್ಸಲ ಓಂ ಗಂ ಗಣಪತಯೇ ನಮಃ. ಮತ್ತೆ ಸಮ ಮಾಡ್ರಿ. ಓಂ ಮಹಾ ನಮಃ. ಮತ್ತೆ ಸಮ ಮಾಡ್ರಿ. ಓಂ ಮತ್ತೆ ಸಮ ಮಾಡ್ಕೊಡ್ರಿ. ಓಂ ನಮಃ ಶಿವಾಯ. ಮತ್ತೆ ಸಮ ಮಾಡ್ಕೊಡ್ರಿ ಅಲ್ಲಿ ಅಂತೇಳಿ ಶುಭ ಮಸ್ತು ಅಂತ ಹೇಳ್ರಿ. ಈಗ ಮಗುವಿನ ಕೆಳಗೆ ಕೂಡಿಸ್ಕೊಂಡು ಸ್ಲೇಟ್ ತಗೊಳ್ರಿ. ಈ ಬಸ್